43.81 ಲಕ್ಷ ಮತದಾರರಿಗೆ ನೋಟಿಸ್ ನೀಡೋದಕ್ಕೆ ಆಯೋಗ ಸಿದ್ಧತೆ ಮಾಡಿಕೊಂಡಿದೆ. ಎಸ್ಐಆರ್ ವೇಳೆ ವ್ಯತ್ಯಾಸ ಕಂಡುಬಂದ ಹಿನ್ನೆಲೆಯಲ್ಲಿ 20 ಲಕ್ಷ ಮತದಾರರಿಗೆ ನೋಟಿಸ್ ನೀಡೋದಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಮ್ಯಾಪಿಂಗ್ ಆಗದವರು 23.45 ಲಕ್ಷ ಜನ ಇದ್ದಾರೆ. 23.45 ಲಕ್ಷ ಮಂದಿಗೆ ನೋಟಿಸ್ ನೀಡ್ತೇವೆ ಅಂತ ಚುನಾವಣಾ ಆಯೋಗದ ಮುಖ್ಯಸ್ಥರು ಹೇಳಿದ್ದಾರೆ. 9.46 ಲಕ್ಷ ಮಂದಿಗೆ ನೋಟಿಸ್ ನೀಡೋದಕ್ಕೆ ಇವತ್ತಿನಿಂದ ಪ್ರಕ್ರಿಯೆ ಶುರು ಮಾಡಲಾಗುತ್ತೆ. ಫಾರ್ಮ್ 6 ಯಾರ್ಯಾರು ಹೊಸದಾಗಿ ಸೇರ್ಪಡೆಗೆ ಫಾರ್ಮ್ 6 ಕೊಟ್ಟಿದ್ದಾರೆ ಅವರು ಕುರಿತು ಬಿಎಲ್ಒ ಅವರು ವೆರಿಫೈ ಮಾಡಿ ಎಆರ್ಒಗೆ ರಿಪೋರ್ಟ್ ಕಳಿಸ್ತಾರೆ. ಮತ್ತು ಫಾರ್ಮ್ 8 ಕರೆಕ್ಷನ್ಸ್ ಯಾರು ಹಾಕಿದ್ದಾರೆ ಅವರು ಸಮೇತ ಈಗಲಿಂದ ಪ್ರಾಸೆಸ್ ಶುರು ಆಗುತ್ತೆ. ಇಲ್ಲ ನೋಟಿಸ್ ಡಿಫರೆಂಟ್. ನೋಟಿಸ್ ಕೊಡುವುದು 4,46,00,000 ಮತದಾರರ ಪೈಕಿ ನೋಟಿಸ್ ಬರುವುದು 43,80,000 ಮತದಾರರಿಗೆ ಮಾತ್ರ. ನೋಟಿಸ್ ಯಾರಿಗೆ ಬರ್ತದ್ರೆ ಡ್ರಾಫ್ಟ್ ರೋಲ್ ಹೆಸರು ಇದ್ದು ಅವ್ರದ್ದು ಮ್ಯಾಪಿಂಗ್ ಡೇಟಾ ಕೊಟ್ಟಿಲ್ಲ ಅಥವಾ ಕೊಟ್ಟಿರುವ ಮ್ಯಾಪಿಂಗ್ ಡೇಟಾಬೇಸ್ ಜೊತೆ ಟ್ಯಾಲಿ ಆಗ್ತಿಲ್ಲ ಅಂತವರಿಗೆ ಮಾತ್ರ ನೋಟಿಸ್ ಕೊಡ್ತಾರೆ. ಆ ಸಂಖ್ಯೆ 43,80,000. ಈ ಪಟ್ಟಿಯನ್ನ ಸಂಬಂಧಪಟ್ಟ ಪೋಲಿಂಗ್ ಸ್ಟೇಷನ್ ಅಲ್ಲಿ ಬಿಎಲ್ಒಗಳು ಪ್ರಕಟಣೆ ಮಾಡ್ತಾರೆ. ಅವರಿಗೆ ನೋಟಿಸ್ ಮನೆಗೆ ಹೋಗಿ ನೇರವಾಗಿ ಬಿಎಲ್ಒ ಅವರೇ ತಲುಪಿಸ್ತಾರೆ. ಈ ನೋಟಿಸ್ ಕೊಡುವ ವಿಧಾನ ಹೇಗಿದೆ ಅಂತ ಕೇಳಿದ್ರೆ ಮತದಾರರು ಇದ್ರೆ ಅವರಿಗೆ ಸರ್ವಿಸ್ ಮಾಡಬಹುದು ಅಥವಾ ಮತದಾರ ಇಲ್ಲದಲ್ಲಿ ಮತದಾರರು ಸೂಚಿಸುವ ಬೇರೆ ಯಾರೇ ಒಬ್ಬರಿಗೆ ನೋಟಿಸ್ ಅನ್ನ ಅವ್ರ ಕೈಯಲ್ಲಿ ಕೊಡಬಹುದು. ಮತದಾರರ ರಿಲೇಟಿವ್ಸ್ಗಾಗಲಿ ಮತದಾರರ ಈವನ್ ಸರ್ವೆಂಟ್ಗೂ ಸಮೇತ ಕೊಡಬಹುದಾಗಿದೆ. ಅದಾದ ನಂತರ ಮತದಾರರು ದಾಖಲಾತಿ ಕೊಡಬೇಕು. ಯಾರು ನೋಟಿಸ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ದಾಖಲಾತಿ ಬೇಕು ಅಂತ ಯಾವ ಕಾರಣಕ್ಕೆ ನೋಟಿಸ್ ಬಂದಿರುತ್ತದೆ ಎಂಬುದನ್ನು